ಅಪರೂಪದಲ್ಲಿ ಅಪರೂಪದ ಪಂಚ ರಾಜಯೋಗ ಈ ಕಾರ್ತಿಕ ಮಾಸದಲ್ಲಿ ಸೃಷ್ಟಿ ಆಗ್ತಾ ಇದೆ. ಕೆಲವು ರಾಶಿಯವರಿಗಂತೂ ಏನೇ ಕೆಲಸ ಕೈ ಹಾಕಿದ್ರೂ ಅಭಿವೃದ್ಧಿ, ಮುಟ್ಟಿದ್ದಿಲ್ಲ ಚಿನ್ನ ಆಗುವಂತಹ ಯೋಗ ಕಂಡುಬರುವಂಥದ್ದಿದೆ. ಅದರಲ್ಲಿ ಪ್ರಮುಖವಾಗಿರುವಂಥದ್ದು ಅಂತ ಹೇಳಿದ್ರೆ ಶುಕ್ರಾದಿತ್ಯ ಯೋಗ ಆಗ್ಬೋದು, ನೀಚಭಂಗ ರಾಜಯೋಗ ಆಗಬಹುದು, ಅಂಶ ಯೋಗ ಆಗ್ಬೋದು. ಅಂಶ ರಾಜಪುರುಷ ಯೋಗವನ್ನು ಸೃಷ್ಟಿ ಮಾಡುತ್ತೆ. ಮತ್ತು ಅದರ ಜೊತೆಗೆ ನವಮ ಮತ್ತು ಪಂಚಮ ಯೋಗವನ್ನು ಸೃಷ್ಟಿಯಾಗುವಂಥದ್ದು ನಾವು ಇಲ್ಲಿ ನೋಡಬಹುದಾಗಿದೆ. ಈ ಯೋಗಗಳಿಂದ ಮಿಥುನ, ಕರ್ಕಾಟಕ, ತುಲಾ, ಮಕರ ರಾಶಿಯವರಿಗಂತೂ ಬಹಳ ಉತ್ತಮವಾದಂತಹ ದಿನಗಳನ್ನು ನೀವು ನೋಡಬಹುದಾಗಿದೆ. ಯಾಕಂತ ಹೇಳಿದ್ರೆ ಸಾಮಾನ್ಯವಾಗಿ ಕಷ್ಟ, ಸಮಸ್ಯೆಗಳು ಇವೆಲ್ಲವನ್ನು ನಿವಾರಣೆ ಆಗುವಂತಹದ್ದು ಈ ಯೋಗಗಳಲ್ಲಿ ಬಹಳ ಉತ್ತಮವಾದಂಥ ಅಭಿವೃದ್ಧಿಯನ್ನು ಕಾಣುವಂಥದ್ದು ಈ ಯೋಗ ಪಂಚರಾಜ ಯೋಗಗಳಲ್ಲಿ ಸೃಷ್ಟಿ ಆಗ್ತಾ ಇದೆ. ನೀಚ ರಾಜಭಂಗ ಯೋಗ ಇದು ಬಹಳ ಉತ್ತಮವಾದಂತಹ ಯೋಗಗಳಲ್ಲಿ ಒಂದು ಫಲವನ್ನು ಕೊಡುವಂಥದ್ದಾಗಿರುತ್ತೆ. ಸಾಮಾನ್ಯವಾಗಿ ನೋಡಿ, ಗ್ರಹಗಳು ಏನಾದರೂ ನೀಚ ಸ್ಥಾನದಲ್ಲಿದ್ದರೆ ಅದು ಯಾವುದೇ ಫಲಗಳು ಕೊಡೋದಿಲ್ಲ. ಸಾಮಾನ್ಯವಾಗಿ ಗುರು ನೀಚಸ್ಥಾನ ಅಂತ ಹೇಳಿದ್ರೆ ಮಕರ ರಾಶಿಯಾಗಿರುತ್ತೆ. ಮತ್ತು ಅದರ ಜೊತೆಗೆ ರವಿದು ನೀಚಸ್ಥಾನ ತುಲಾ ರಾಶಿಯಾಗಿರುತ್ತೆ. ಕುಜನ ರಾಶಿಗೆ ನೀಚಸ್ಥಾನ ಬಂದು ಕರ್ಕಾಟಕ ರಾಶಿಯಾಗಿರುತ್ತೆ. ಅಂದರೆ ಆ ಗ್ರಹಗಳು ಕೆಲವೊಮ್ಮೆ ನೀಚಸ್ಥಾನದಲ್ಲಿದ್ದಾಗ ಫಲಗಳನ್ನು ಕೊಡೋದಿಲ್ಲ. ಅಂಥ ಸಂದರ್ಭದಲ್ಲಿ ಯೋಗಗಳು ಬಹಳ ಮುಖ್ಯವಾಗಿ ಇಲ್ಲಿ ಕೆಲಸ ಮಾಡುವಂಥದ್ದಿರುತ್ತೆ. ಇನ್ನೊಂದು ಗ್ರಹದ ಫಲದಿಂದ ಅವರಿಗೆ ಆ ಏನು ನೀಚಸ್ಥಾನದಲ್ಲಿರುವಂಥ ಗ್ರಹದ ಫಲ ಅದು ಉತ್ತಮವಾದಂಥ ಅಭಿವೃದ್ಧಿಯತ್ತ ಕೊಂಡೊಯ್ಯೋದಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಿ ವರ್ಷಫಲದಲ್ಲಿ ಆಗ್ತಾ ಇರುವಂಥದ್ದನ್ನು ಸಹ ಇಲ್ಲಿ ನೀಚಭಂಗ ರಾಜಯೋಗವನ್ನು ನಾವು ರವಿಗ್ರಹವನ್ನು ನೋಡಬಹುದು. ಪ್ರಸ್ತುತ ಈಗ ರವಿ ತುಲಾರಾಶಿಯಲ್ಲಿ ನೀಚಸ್ಥಾನದಲ್ಲಿದ್ದಾನೆ. ಈ ನೀಚಸ್ಥಾನದಲ್ಲಿದ್ದಾಗ ಕೆಲವು ಗ್ರಹಗಳ ಸಂಯೋಗದಿಂದ, ಅದರಲ್ಲಿ ಶುಕ್ರ ಸಂಯೋಗ ಆಗಬಹುದು, ಈ ಕುಜ ಇಂಥದ್ದು ಸಂಯೋಗದಿಂದ ಈ ರವಿಯು ನೀಚ ಭಂಗದಲ್ಲಿ ಏನಿದ್ದಾನೆ ರಾಜಯೋಗವನ್ನು ತಂದು ಕೊಡುತ್ತಾನೆ ಅಂತ ಹೇಳುತ್ತೆ. ಅಂದರೆ ಇದನ್ನು ರಾಜ ನೀಚ ಯೋಗಗಳನ್ನು ಏನೆಲ್ಲ ತೊಂದರೆಗಳು ಇರುತ್ತೆ ನಿವಾರಣೆ ಆಗುವಂಥದ್ದಿರುತ್ತೆ. ಇದರಲ್ಲಿ ಮುಖ್ಯವಾಗಿ ರವಿ ಅಧಿಕಾರ ಅಭಿವೃದ್ಧಿಯನ್ನು ಕೊಂಡೊಯ್ಯುವಂಥದ್ದು, ಪಿತೃಕಾರಕ ಅಂತ ಹೇಳ್ತೀವಿ ರವಿಗ್ರಹವನ್ನು. ಹಾಗಾಗಿ ವರ್ಷಫಲದಲ್ಲಿ ತುಲಾರಾಶಿಯಲ್ಲಿ ನೀಚಸ್ಥಾನದಲ್ಲಿ ಇದ್ದರೂ ಇಲ್ಲಿ ಈ ನೀಚ ಭಂಗ ರಾಜಯೋಗವನ್ನು ಉಂಟು ಮಾಡುವಂಥದ್ದಿರುತ್ತೆ. ಹಾಗಾಗಿ ಉತ್ತಮವಾದಂಥ ಅಭಿವೃದ್ಧಿಯನ್ನು ಕಾಣಬಹುದು ತುಲಾರಾಶಿಯವರಿಗೆ. ಹಾಗಾಗಿ ತುಲಾರಾಶಿಯವರಿಗೆ ಹೆಚ್ಚು ಅನುಕೂಲ, ಅಭಿವೃದ್ಧಿಯನ್ನು ಈ ವರ್ಷಫಲದಲ್ಲಿ ಪಂಚರಾಜಯೋಗದಲ್ಲಿ ಇಲ್ಲಿ ನಾವು ಕಾಣಬಹುದಾಗಿದೆ. ಯಾವುದೇ ಗ್ರಹ ನೀಚ ಸ್ಥಾನದಲ್ಲಿದ್ದರೆ ಫಲಗಳು ಕೊಡೋದಿಲ್ಲ, ಆದರೆ ಎಲ್ಲಿ ನೀಚ ಭಂಗವಾಗುತ್ತೋ ಅಲ್ಲಿ ಆ ವ್ಯಕ್ತಿ ಅಭಿವೃದ್ಧಿಯನ್ನು ಕಾಣೋದಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೆ ಈ ಪಂಚರಾಜಯೋಗದಲ್ಲಿ ಇದೊಂದು ಉತ್ತಮವಾದಂಥ ಯೋಗ ಅಂತಲೂ ನಾವು ನೋಡಬಹುದಾಗಿದೆ.